ಅಲ್ಲ ರೀ, ನಮ್ಮನೆ ಸೊಸೆನ ನಮ್ಮನೆಯವರೇ ನಂಬಿಲ್ಲ ಅಂದರೆ ಏನ್ರಿ ಅರ್ಥ? ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ಇದು ನನ್ನ ಮುಖನೇ ಅಲ್ಲ ಅಂತ ಹೇಳ್ದಂಗಲ್ವಾ? ಅಲ್ಲ ಕಣೆ, ಸತ್ತು ಕಾರ್ಯ ಎಲ್ಲ ಆದಮೇಲೆ ಇದ್ದಕ್ಕಿದ್ದಂಗೆ ಎದುರುಗಡೆ ಬಂದು ನಾನೇ ನಿಮ್ಮ ಸೊಸೆ ಅಂದರೆ ಯಾರೇ ನಂಬ್ತಾರೆ? ಆಯಿತು, ಅವಳನ್ನ ಸೊಸೆ ಅಂತ ಅಂದ್ಕೊಳ್ಳೋಣ, ಆದರೆ ಸತ್ತಿದ್ಯಾರು? ಸತ್ತಿದ್ದು ಶಿವಾನಿನೇ ಆದರೆ ಅಲ್ಲಿ ಬಂದಿರೋವಳು ಯಾರೇ? ಅಲ್ಲ ರೀ, ನಾವು ಶಿವಾನಿ ಸತ್ತಿದ್ದು ನೋಡಿಲ್ಲ, ಅವಳು ಹೆಣಾನು ನೋಡಿಲ್ಲ. ನೀವು ಬರೀ ಅಸ್ಥಿ ಎತ್ಕೊಂಡ್ಬಂದ್ರಿ, ಅದು ನಮ್ಮ ಶಿವಾನಿದೆ ಅನ್ನೋದು ಏನ್ರಿ ಗ್ಯಾರಂಟಿ? ಹಾಗಿದ್ಮೇಲೆ ಬಂದವಳು ಶಿವಾನಿನೇ ಅಲ್ವಾ? ಎಲ್ಲ ಅಯೋಮಯ ಕಣೆ, ಬಂದಿದ್ದು ಸೊಸೆನೇ ಆದರೆ ಪರವಾಗಿಲ್ಲ, ಅಲ್ಲದೆ ಹೋದರೆ ತೊಂದರೆ ಅಲ್ವ? ಚಿಕ್ಕ ಯಜಮಾನ್ರು ಅವಳು ಶಿವಾನಿನೇ ಆಗಿದ್ರು ತೊಂದರೆ ಕೊಡೋ ಥರ ನಡ್ಕೊಳ್ತಿದಾರಲ್ಲ. ತ್ರಿಶೂಲ್ಗೂ ಅನುಮಾನ ಇಲ್ಲ, ಮನೆಯವ್ರಿಗೂ ಅನುಮಾನ ಇಲ್ಲ. ಚಿಕ್ಕ ಯಜಮಾನ್ರಿಗೆ ಶಿವಾನಿ ಬಗ್ಗೆ ಏನೂ ಗೊತ್ತಿಲ್ಲ, ಆದರೂ ಅವಳ ಮೇಲೆ ಅವ್ರಿಗೆ ಅನುಮಾನ. ಅಲ್ಲ ರೀ, ಅವ್ರು ಈಗ ಬಂದಿದ್ದಾರೆ, ನಮ್ಮ ಶಿವಾನಿ ಬಗ್ಗೆ ಅವ್ರಿಗೇನ್ರಿ ಗೊತ್ತು? ನೀವು ಸ್ವಲ್ಪ ಅವ್ರ ಹತ್ರ ಮಾತಾಡಬಾರ್ದಾ? ಅವ್ರ ಹತ್ರ ಮಾತಾಡೋಕ್ಕಾಗೋದಿಲ್ಲ ಕಣೆ, ದೊಡ್ಡ ಯಜಮಾನ್ರಾಗಿದ್ದರೆ ಮಾತಾಡ್ಬೋದಾಗಿತ್ತು, ಇವ್ರ ಹತ್ರ ಆಗೋದಿಲ್ಲ. ಹಾಗಂತ ನಾವು ಸುಮ್ಮನೆ ಇರೋದಕ್ಕಾಗತ್ತೇನ್ರಿ? ಬೇರೆ ದಾರಿ ಇನ್ನೇನೇ ಇದೆ. ಅನುಮಾನ ಪರಿಹಾರ ಆಗೋದೇ ಆದರೆ ಆಗಲಿ ಬಿಡು, ಅದರಲ್ಲೇನಿದೆ? ಅನುಮಾನ ಜಾಸ್ತಿ ಆದರೆ ಇದು ಶಿವಾನಿ ಅಲ್ಲ ಅಂತ ಗೊತ್ತಾಗಿ ಅವಳನ್ನ ಸಾಯಿಸಿದವರು ಬಚಾವಾಗ್ತಾರಲ್ಲ, ಏನು ಮಾಡೋದು? ಎಲ್ಲವೂ ನಿನ್ನದೇ ವಿಶ್ವನಾಥ. ಓಂಕಾರೇಶ್ವರ, ಬದುಕಲ್ಲಿ ನಾಟಕ ಸಹಜ, ಬದುಕೇ ಸಹಜ ನಾಟಕವಾದರೆ ಹೇಗೆ ಒಡೆಯ? ಒಡೆದು ಬಿಡು, ರಹಸ್ಯಮಯ ಕೋಪವನ್ನ ನಾಶ ಮಾಡು, ಸತ್ಯ ದರ್ಶನ ಮಾಡಿಸು, ಸತ್ಯ ದರ್ಶನ ಮಾಡಿಸು ಅವಲೋಕಿತೇಶ್ವರ. ಹೇ ಗಂಗಾಧರ. ತ್ರಿಶೂಲ್, ಸ್ನಾನ ಮಾಡಿಲ್ಲ, ಹಾಗೆ ಹಾರತಿ ತಗೋತಾ ಇದೆಯಲ್ಲ? ಹೋಗು, ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಹಾರತಿ ತಗೋ. ಆರತಿ ಏನೋ ಒಂದು ಮುಚ್ಕೊಂಡು ನಿಂತ್ಕೋತೀಯ. ಅಜ್ಜಿ, ಶಿವರಿ, ಎಷ್ಟೋ ದಿನಗಳ ನಂತರ ಈ ಮನೆಯಲ್ಲಿ ದೈವಿ ಶಕ್ತಿ ಓಡಾಡಿದ ಹಾಗಾಯ್ತು. ನೀನು ಪೂಜೆ ಮಾಡ್ತಿರೋದು ನೋಡಿ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಯಿತು ಅಮ್ಮ. ಅಮ್ಮ, ಶಿವನಿ, ಮನಸ್ಸಿಗೆ ತುಂಬ ಸಂತೋಷ ಆಯ್ತಮ್ಮ.
ಚಿಕ್ಕ ಮಾವ ಆರತಿ ತಗೊಳ್ಳಿ. ಅಜ್ಜಿ 1 ನಿಮಿಷ ಇಟ್ಕೊಳ್ಳಿ. ದಾಕ್ಷಾಯಿಣಿ, ನಾನು ಹೇಳ್ದೆ ತಾನೆ ಈ ತಾಳ್ಮೆ ಸಹನೆ ಇದು ನನ್ನನ್ನು ಸೋಲ್ಸುತ್ತೆ ಅಂತ. ನನಗೆ ಈ ತಾಳ್ಮೆ ಸಹನೆ ಅದೆಲ್ಲ ಗೊತ್ತಿಲ್ಲ ದಾಕ್ಷಾಯಿಣಿ. ಸಿಟ್ಟು ಬಂದರೆ ಸುಟ್ಟು ಹಾಕೋದಷ್ಟೇ ನನಗೆ ಗೊತ್ತಿರೋದು. ನಿನ್ನ ಮಾತು ಕೇಳಿ ತಾಳ್ಮೆಯಿಂದ ಇದ್ದಿದ್ದಕ್ಕೆ ನೋಡು ಈಗ ಏನಾಯ್ತು ಅಂತ. ಈಗ ಅವಳು ದಿನೇ ದಿನೇ ಮುಂದುವರಿತಾ ಇದ್ದಾಳೆ. ನೋಡು ಕೃಷ್ಣೆ, ಸತ್ತವರು ಮತ್ತೆ ಬರಬೇಕು ಅಂದರೆ ಅವರು ಪ್ರೇತಾತ್ಮ ಆಗಿರಬೇಕು. ಸಕಲ ಭೂತ ಪ್ರೇತ ಪಿಸಾಚಿಗಳು ನಮ್ಮ ಕಣ್ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವಳು ಪ್ರೇತಾತ್ಮ ಕೂಡ ಅಲ್ಲ, ರಕ್ತ ಮಜ್ಜೆ ಮಾಂಸದಿಂದ ಕೂಡಿರೋ ಹೆಣ್ಣು. ಆ ಹೆಣ್ಣು ದಿನೇ ದಿನೇ ಹುಣ್ಣಾಗಿ ನಮ್ಮನ್ನ ಕಾಡ್ತಾ ಇದ್ದಾಳೆ ದಾಕ್ಷಾಯಿಣಿ. ಅವಳು ನಿಧಾನಕ್ಕೆ ಮನೆಯವರ ಮನಸ್ಸುಗಳನ್ನ ಆವರಿಸ್ತಾ ಇದ್ದಾಳೆ. ಎಲ್ಲರೂ ಅವಳನ್ನೇ ಶಿವಾನಿ ಅಂತ ನಂಬ್ತಾ ಇದ್ದಾರೆ. ಹಾಗೇನಾದರೂ ಆದರೆ ಎಲ್ಲ ಮುಗ್ದೋಗತ್ತಲ್ವಾ? 3 ದಿನಕ್ಕೊಮ್ಮೆ ಮಜ್ಜೆ ಮಾಂಸ ಇರುವ ನವತರುಣಿಯ ಬಲಿ ಪಡೆಯದೇ ಇದ್ರೆ ಮುಪ್ಪು ಬರುವ ಶಾಪ ನನ್ನದು. ಈ ಶಾಪದಿಂದ ನಾನು ಮುಕ್ತಿ ಹೊಂದಬೇಕು. ಇದಕ್ಕೆ ಶಕ್ತಿಯಾಗಿ ತ್ರಿಶೂಲ್ ನನ್ನ ಗಂಡನಾಗಿರಬೇಕು. ನನ್ನ ಜೊತೆ ಮದುವೆ ಮಾಡಿಕೊಡುವುದಾಗಿ ಹೇಳಿದ ದಿಗ್ವಿಜಯ ಈಗ ಮೌನವಾಗಿದ್ದಾನೆ. ನಿನಗೆ ನಾಗಮಣಿ ಸಿಕ್ಕಿಲ್ಲ, ನನಗೆ ತ್ರಿಶೂಲ್ ಗಂಡನಾಗಿ ಸಿಗ್ತಾ ಇಲ್ಲ. ಇವೆರಡೂ ಆಗ್ಬೇಕಂದ್ರೆ ದಿಗ್ವಿಜಯ ನಮ್ಮ ಮಾತು ಕೇಳಬೇಕು. ಅವನಿಗೆ ಯಾಕೋ ನಮ್ಮ ಮಾತಿನ ಮೇಲೆ ಬೇಜವಾಬ್ದಾರಿತನ ಆಗಿದೆ ದಾಕ್ಷಾಯಿಣಿ. ಇನ್ನು ಮೇಲೆ ಅವನಿಗೆ ದಾಕ್ಷಿಣ್ಯ ತೋರಿಸೋದು ಬೇಡ. ಹೆಂಗೆ ನಾವು ಏನ್ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡಿದೆ ಅಲ್ವಾ? ಐನೋ ಅದಕ್ಕೆ ಹೇಳೋದು ಈ ಶೈಲು ಅಂದ್ರೆ ಸ್ಟೈಲು, ಸ್ಟೈಲು ಅಂದ್ರೆ ಶೈಲು ಅಂತ. ರೀ, ಸ್ವಲ್ಪ ಸರಿಯಾಗಿ ಬಿಹೇವ್ ಮಾಡೋದು ಕಲ್ತ್ಕೊಳ್ರಿ. ನೀವು ಹೇಗೆ ಆಡ್ತಾ ಇದ್ದೀರ ಗೊತ್ತಾ? ಈ ಕಾಗೆ ಅದು ನವಿಲಾಗಬೇಕು ಅಂತ ಮೈಗೆಲ್ಲ ನವಿಲ್ಗರಿ ಸಿಕ್ಕಿಸ್ಕೊತಂತೆ, ಹಾಗೆ ಆಡ್ತಾ ಇದ್ದೀರಾ. ಜೋರ್ಸು ಅಂದ್ರೆ ಏನು? ಏನ್ ಹೇಳ್ತಿದ್ಯಾ ನೀನು? ಹೆಂಗದ ಮೈಗೆ ಅಂದ್ರೆ ನಿನ್ನ ಮಾತಿನ ಅರ್ಥ ಆ ಶಿವಾನಿ ನವಿಲು, ನಾನು ಈ ಶೈಲು ಕಾಗೆ ಅಂತನಾ? ಅದೇ ಇವಾಗಾದ್ರೆ ಅರ್ಥ ಆಯ್ತಲ್ಲ. ಜೀರೋ, ಈ ಕಡೆ ಪಕ್ಕದಲ್ಲಿ 1 2 ಇಲ್ದೇ ಇದ್ರು ಆ ಕಡೆ ಪಕ್ಕದಲ್ಲಿ ಸೊನ್ನೆಗಳನ್ನ ಸೇರ್ಸ್ಕೊಂಡು ಹೋಗ್ತಾನೆ ಇದೆಯಲ್ಲ. ಜೀರೋ, ನೀನು ನನ್ನ ಪರ್ಫಾರ್ಮೆನ್ಸ್ ನೋಡಿ ಫಿದಾ ಆಗಿ ಅದಕ್ಕೆ ತಾನೇ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ಹೀಗೆ ನೋಡಿದ್ರೆ ಒಳ್ಳೆ ಸಾಂಬಾರ್ ಮೇಲೆ ಕೊತ್ತಂಬರಿ ಸೊಪ್ಪು ಬಿಸಾಕ್ದಂಗೆ ಕೇವಲವಾಗಿ ಮಾತಾಡ್ತಿದ್ಯಾ. ರೇ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ರೀ. ನೀವು ಹಾಕಿರೋದು ಶಿವಾನಿ ಬಟ್ಟೆ, ಅದಕ್ಕೆ ಸ್ವಲ್ಪನಾದ್ರೂ ಮರ್ಯಾದೆ ಕೊಡ್ರಿ. ನೀನ್ ಯಾರಯ್ಯ? ಕಥೆನೇ ಇಲ್ದಿರೋ ಕ್ಯಾರೆಕ್ಟರ್ ಮೇಲೆ ಇಷ್ಟೊಂದು ವ್ಯಾಮೋಹನ ಆಗಲ್ಲ ನಂಗೆ. ನಿಮ್ಗದೆಲ್ಲ ಅರ್ಥ ಆಗಲ್ಲ ಬಿಡಿ. ಅರ್ಥ ಮಾಡ್ಕೊಳ್ಳೋ ಟೈಮು ನನ್ನ ಹತ್ರ ಇಲ್ಲ. ಐ ಆಮ್ ಸಾರಿ. ಸರಿ ಆಯ್ತು, ನೀವು ಇವಾಗ ಹೇಗಿದ್ದೀರೋ ಹಾಗೇ ಇರಿ. ಆದರೆ ಪ್ಲೀಸ್ ಶಿವಾನಿ ಬಟ್ಟೆ ಹಾಕೊಂಡು ಈ ಥರ ಹುಚ್ಚುಚ್ಚಾಗಿ ಆಡಬೇಡಿ. ನಾನು ಎಂತ ಡಿಸೈನ್ ಡ್ರೆಸ್ ಹಾಕಿಲ್ಲ. ಒಂದು ಸೀನ್ಗೆ 4 ಕಾಸ್ಟ್ಯೂಮ್ ಚೇಂಜ್ ಮಾಡೋ ಪರಂಪರೆ ನಮ್ದು. ಇದ್ಯಾ ಸೀಮೆ ಡ್ರೆಸ್ಸು ನೋಡು, ಒಂಚೂರು ಫಿಟ್ಟಿಂಗೇ ಇಲ್ಲ. ಏನ್ ಹಂಗ್ ನೋಡ್ತಿದ್ಯಾ? ಹೋಗ್. ದಮಯಂತಿ, ಅವಳು ಶಿವಾನಿ ಅಂತ ಈ ಮನೇಲಿ ಕೆಲವ್ರು ನಂಬ್ತಾ ಇಲ್ಲ. ಖಂಡಿತ ಹೇಳ್ತೀನಿ, ಅವಳು ಶಿವಾನಿನೇ, ಈ ಮನೆ ಸೊಸೆನೆ. ಅಮ್ಮ, ಬಂದಿರೋಳು ಶಿವಾನಿ ಅಂತ ಇನ್ನೂ ನಂಬ್ತೀರಾ ನೀವು? ಅಲ್ವೋ ಧನಂಜಯ್, ನೀನು ಶಿವಾನಿನ ನೋಡಿಲ್ಲ, ಆದರೆ ನಾವೆಲ್ಲ ನೋಡಿದೀವಲ್ಲ. ನೀವು ಅವಳು ಶಿವಾನಿ ಅಲ್ಲ ಅಂತ ಹೇಳಿದಾಗ ನಮ್ಮ ಮನಸ್ಸಿಗೂ ಚೂರು ಅನುಮಾನ ಬಂದಿತ್ತು.
ಆದರೆ ಅವಳು ಇವತ್ತು ಪೂಜೆ ಮಾಡಿದ ರೀತಿ ನೋಡಿ ಅವಳು ಶಿವಾನಿನೇ ಅಂತ ನಂಗೆ ಅನಿಸ್ತಾ ಇದೆ. ನನ್ನಲ್ಲೂ ಶಿವಾನಿ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಆದರೆ ನನಗೆ ಅನುಮಾನ ಇದೆ. ಯಾಕಿದೆ? ಸುಮ್ಮನೆ ಅನ್ಯಾಯವಾಗಿ ಅನುಮಾನ ಬೇಡ ಕಣೋ. ಅವಳು ನಮ್ಮನೆ ಸೊಸೆನೆ. ಎಂಥ ನ್ಯಾಯ, ವಿನಯ, ಭಯ, ಭಕ್ತಿ, ನಾಜೂಕು, ನಿಜವಾಗ್ಲೂ ಅವಳು ನಮ್ಮನೆ ಸೊಸೆನೆ ಕಣೋ. ಅವ್ರು ಬಂದಾಗಿಂದ ಈ ತನಕ ಅವ್ರ ಮೇಲೆ ನನ್ಗೆ ಯಾವುದೇ ಅನುಮಾನ ಇಲ್ಲ. ನೋ ಡೌಟ್, ಅದು ಅವರೇ. ಎಲ್ರಿಗೂ ಯಾವ ಸಂಧಿ ಬರ್ದಿದೆ? ಎಲ್ಲ ಒಂದೇ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದೀರಲ್ಲ. ಸತ್ತೋರು ಬರೋದಿಲ್ಲ ಅಂತ ಗೊತ್ತಿದ್ದು ಬಂದಿರೋಳು ಶಿವಾನಿನೇ ಅಂತ ಹೇಗೆ ಹೇಳ್ತೀರಾ ನೀವು? ಈಗಿನ ಕಾಲದಲ್ಲಿ ಅಸಲಿಗಳಿಗಿಂತ ನಕಲಿಗಳ ಆಟನೇ ಜಾಸ್ತಿ. ಖಂಡಿತ ಹೇಳ್ತೀನಿ, ಬಂದಿರೋಳು ಶಿವಾನಿ ಅಲ್ಲ ಅಲ್ಲ ಅಲ್ಲ. ಹೇ ಪರಮೇಶ್ವರ, ಹೇ ಪರಮಾತ್ಮ, ತಾಳಲಾರೆ, ನಾನು ಸಹಿಸಲಾರೆ. ಈ ಅವಮಾನ, ಈ ಅನುಮಾನ ನಾನು ಸಹಿಸಲಾರೆ. ಹೇ ಪಶುಪತಿನಾಥ. ಶೈಲು ಅಲ್ಲಮ್ಮ ಶಿವಾನಿ, ನೆನಪಿರಲಿ. ಹೇ ಮಂಜುನಾಥ, ಹೇ ಹಿಮಗಿರಿ ವಾಸ, ನನ್ನ ಭಕ್ತಿ ಮೇಲೆ ಇನ್ನು ನಿನಗೆ ಅನುಮಾನನಾ? ಈ ಅವಮಾನಕ್ಕೋಸ್ಕರ ನಾನು ಮತ್ತೆ ಇಲ್ಲಿಗೆ ಬಂದ. ಛೇ, ಇದ್ರ ಬದಲು ಹಿಮ ಗರ್ಭಕ್ಕೆ ನನ್ನನ್ನು ದೂಡಿ ಹಿಮ ಸಮಾಧಿ ಮಾಡ್ಬೋದಾಗಿತ್ತಲ್ಲ. ಇಲ್ಲ ಅಂಕಲ್, ಆಂಟಿ, ನಡೀರಿ, ವಾಪಸ್ ಫಾರಿನ್ ಹೋಗೋಣ. ಇಲ್ಲಿ ನಮ್ಮವರೇ ಇಲ್ಲ ಅಂದಾಗ ನಾವ್ ಯಾಕಿರ್ಬೇಕು? ಕರೆಕ್ಟ್ ಬೇಬಿ. ಓಕೆ ಬೇಬಿ, ನಿನ್ನ ಜೊತೆಗೆ ನಿನ್ನ ಗಂಡನೂ ಬರಲಿ. ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲದೆ ಇರ್ಬೋದು, ಈ ಮನೆಯವ್ರು ಯಾರೂ ನಿನ್ನನ್ನು ಸೊಸೆ ಅಂತ ಒಪ್ಕೊಳ್ದೇ ಇರ್ಬೋದು. ಆದರೆ ನಿನ್ನ ಗಂಡನ್ನ ನನ್ನ ಗಂಡ ಅಂತ ನಾನು ಒಪ್ಕೊಳ್ತೀನಿ. ನಿನ್ನ ಗಂಡ ಅಂತ ನಾವು ಒಪ್ಕೊಳ್ತೀವಿ. ಅಯ್ಯೋ ಶಿವಾನಿ, ಶಿವಾನಿ, ಹಾಗೆಲ್ಲ ಮಾತಾಡಬೇಡಮ್ಮ. ಹಾಗೆ ಮಾತಾಡಬೇಡ. ನೋಡು, ನಿನ್ನ ಮೇಲೆ ಎಲ್ಲರೂ ಅನುಮಾನ ಪಡೋದಕ್ಕೆ ಕಾರಣ ಇದೆ. ಹಾಗಂತ ನಾನಲ್ಲ ಅಂತ ಒಪ್ಕೋಬೇಕಾ? ಹಾಗಂತ ಎಲ್ಲರೂ ಹೇಳಿದ್ರಾ? ಇಲ್ವಲ್ಲ. ಶಿವಾನಿ, ನನಗೆ ನೀ ಮರ್ಯಾದೆ ಕೊಡ್ತೀಯ ತಾನೆ? ಅದರಲ್ಲೂ ಅನುಮಾನನ ಅಜ್ಜಿ? ಅಯ್ಯಯ್ಯೋ, ನಮ್ಮನೆ ಸೊಸೆ ನಿಮ್ಮ ನೀನು. ದಮಯಂತಿ, ಬಾಯ್ಲಿ. ಅತ್ತೆ, ನೋಡು, ಶಿವಾನಿ ನಮ್ಮನೆ ಸೊಸೆ. ನಮ್ಮನೆ ಸೊಸೆ ಹೇಗಿರ್ಬೇಕು ಇವಳು ಹಾಗೇ ಇರಬೇಕು. ಹೋಗು, ಇವಳನ್ನ ರೆಡಿ ಮಾಡಿಕೊಂಡು ಕರ್ಕೊಂಡು ಬಾ. ಬಾಮ್ಮ. ಏನಪ್ಪ, ಮನೆಗೆ ಬಂದವಳನ್ನ ಶಿವಾನಿ ಅಂತ ಒಪ್ಕೊಂಡ್ರು ಅಂತ ನಿನಗೆ ಖುಷಿನಾ? ಖುಷಿ ಆಗದೆ ಇರೋದೇನಮ್ಮ, ನಾವು ಹಾಕಿದ ಪ್ಲಾನು ಸಕ್ಸಸ್ ಆಗಿದೆ. ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಲ್ವಾ? ಆದರೆ ಇವಾಗ ಆಗಿರೋದು ಮೊದಲನೇ ಅಂತ ಕಣೋ. ಇಷ್ಟು ದಿನ ಇದ್ದಿದ್ದು ರಿಸ್ಕ್ ಅಲ್ಲ ಕಣೋ, ಇನ್ನು ಮುಂದೆ ಇದೆಯಲ್ಲ ಅದೇ ರಿಸ್ಕು. ನಾವಿಟ್ಟಿರೋದು ಇನ್ನೂ ಒಂದೇ ಹೆಜ್ಜೆ, ಇನ್ನೂ 1000 ಹೆಜ್ಜೆ ಇಡಬೇಕು. ಆವಾಗಲೇ ಶಿವಾನಿ ಶತ್ರುಗಳು ಯಾರು ಅನ್ನೋದನ್ನ ನಾವು ಕಂಡುಹಿಡಿಯೋಕ್ಕಾಗೋದು. ಏನೋ ಮನೆಯವ್ರು ನಂಬಿದ್ರಲ್ಲ, ಅದೇ ಒಂದು ದೊಡ್ಡ ಸಮಾಧಾನ ನನಗೆ. ಮನೆಯವ್ರನ್ನ ನಂಬಿಸ್ದಾಗೆ ಪ್ರಪಂಚನೂ ನಂಬಿಸ್ಬೇಕು ತ್ರಿಶೂಲ್. ಆಗ ಮಾತ್ರ ಶಿವಾನಿ ಸಾವಕ್ಕೆ ಕಾರಣ ಆಗಿ ಆರಾಮಾಗಿ ಓಡಾಡ್ಕೊಳ್ತಾರಲ್ಲ, ಅವ್ರನ್ನೆಲ್ಲ ಕಂಡುಹಿಡಿಯೋಕ್ಕಾಗೋದು. ಬಿಡಬಾರ್ದು ಕಣೋ, ಯಾವುದೇ ಕಾರಣಕ್ಕೂ ಅವ್ರು ಯಾರನ್ನೂ ನಾವು ಬಿಡಬಾರ್ದು. ಬಿಡ್ತೀನೇನಮ್ಮ. ಶಿವಾನಿ ಚೀತೆ ನನ್ನ ಎದೆನಲ್ಲಿ ಇನ್ನೂ ಉರಿತಾ ಇದೆ. ಅವ್ರ ಸಾವಿಗೆ ಕಾರಣ ಆದವ್ರ ರಕ್ತದಿಂದನೇ. ಅದು ಆರಬೇಕು. ಹಾಗಂತ ಮನೇಲಿದ್ರೆ ಆಗಲ್ಲ ಕಣೋ. ಅವಳನ್ನ ಕರ್ಕೊಂಡು
ಮನೆಯಿಂದ ಆಚೆ ಓಡಾಡಬೇಕು. ಆಗಲೇ ಶಿವಾನಿನ ಸಾಯಿಸಿದವರು ಇವಳನ್ನ ನೋಡೋದು. ಬದುಕ್ಬಿಟ್ಟಿದ್ದಾಳೆ ಅಂತ ಮತ್ತೆ ಇವಳನ್ನ ಸಾಯಿಸೋಕ್ಕೆ ಪ್ರಯತ್ನ ಪಡ್ತಾರಲ್ಲ, ಆವಾಗಲೇ ಅವರೆಲ್ಲ ನಮ್ಮ ಕೈಗೆ ಸಿಗೋದು. ಸಿಗ್ತಾರಮ್ಮ, ಸಿಕ್ಕೇ ಸಿಗ್ತಾರೆ. ಶಿವಾನಿಗೆ ಇದೆಲ್ಲ ಆಗ್ಬಾರ್ದಾಗಿತ್ತಮ್ಮ. ಅವಳು ಏನಮ್ಮ ತಪ್ಪು ಮಾಡಿದ್ಲು? ಅವಳ ಸಾವಿಗೆ ನ್ಯಾಯ ಸಿಗಬೇಕು. ಅವಳು ನಿಜವಾಗ್ಲೂ ಮುಗ್ದೇನಮ್ಮ. ಇಲ್ಲ, ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕಮ್ಮ. ಶೈಲುಗೆ ಅವ್ರ ಮನೆಯವ್ರಿಗೆ ಯಾವುದೇ ಕಾರಣಕ್ಕೂ ಅನುಮಾನ ಬರಬಾರ್ದು. ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಾದ್ರೆ ಯಾರು ಮುಂದೆ ಬರಲ್ಲ. ಅದು ನಿನಗೂ ಗೊತ್ತಿದೆ. ಬಾಮ್ಮ ಕೂತ್ಕೋ. ಬಂದೇ ಇರು. ಇವ್ರುಗಳು ರಗ್ಲೇನೆ ನನಗೆ ಅರ್ಥ ಆಗ್ತಿಲ್ವಲ್ಲ. ಒಂಥರ ರಿಯಾಲಿಟಿ ಶೋ ಮಧ್ಯೆ ಬರೋ ಫೇಕ್ ಕಂಟೆಸ್ಟೆಂಟ್ಸ್ ಇವರೆಲ್ಲ. ಇವ್ರುಗಳು ಖುಷಿಯಾಗಿರಲ್ಲ, ನನ್ನನ್ನು ಖುಷಿಯಾಗಿರಕ್ಕೆ ಬಿಡ. ತಗೊಳಮ್ಮ. ತಗೊಳಮ್ಮ, ಇದನ್ನು ತಗೋ. ನಿನಗೆ ಯಾವ್ದು ಬೇಕೋ ಅದನ್ನು ಹಾಕೋ. ಅಮ್ಮ, ಏನಿಲ್ಲ, ಅದು ಇದೆಲ್ಲ ಹುಮಾಗೋಲ್ಡ ಅಥವಾ ಏನಮ್ಮ ನೀನು ಮಾತಾಡ್ತಿರೋದು? ಇದು ಚಿನ್ನನಮ್ಮ. ಚಿನ್ನ? ಓ, ಚೈನಾ ಮಾಡೆಲಾ? ಚೈನಾ ಮಾಡ್ಲಲ್ಲಮ್ಮ, ಅಪ್ಪಟ ಬಂಗಾರದ್ದು. ಆಗಿನ ಕಾಲದ ಡಿಸೈನಿಂದ ಈಗಿನ ಕಾಲದ ಡಿಸೈನ್ವರೆಗೂ ಎಲ್ಲ ಥರದ ಒಡವೆಗಳು ಇದೆ. ಒಂದು 100ರಿಂದ 150 ಗ್ರಾಮ್ವರೆಗೂ ಒಡವೆಗಳಿದೆಯಾ ನಿಮ್ಮ ಹತ್ರ? ಏನು ಗ್ರಾಮ? 1.5 kg ಒಡವೆಗಳಿದೆ. ಕೆಜಿನ? ಅಯ್ಯಪ್ಪ. ಅಮ್ಮ, ದಯವಿಟ್ಟು ಈ ಒಡವೆ ಎಲ್ಲ ನಂದೆ ಅಂತ ಮಾತ್ರ ಹೇಳ್ಬೇಡಿ. ಹೇ, ಅದ್ಯಾಕಮ್ಮ ಹಾಗೆ ಹೇಳ್ತಾ ಇದೀಯಾ? ಈ ಒಡವೆ ಎಲ್ಲ ನಿಂದೆ, ನಿನಗೇನೆ. ನನ್ಗೇನಾ? ಈ ಒಡವೆ ಮಾತ್ರ ಅಲ್ಲ, ತಿಜೋರಲ್ಲಿರುವ ಒಡವೆಗಳೆಲ್ಲ ನಿನಗೆ. ದಾಕ್ಷಾಯಿಣಿ ಎಲ್ಲ ಕೈ ಬಿಟ್ಟು ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇಲ್ಲ ಕೃಷ್ಣೆ, ತಾಳ್ಮೆ ತಗೋ, ಸಮಾಧಾನ ಮಾಡ್ಕೊ. ತ್ರಿಶೂಲ್ ಯಾವತ್ತಿದ್ರು ನಿನ್ನವನೇ. ಓ ಮೈ ಗಾಡ್, ಬರ್ತಾ ಇರೋದು ನಮ್ಮ ಶಿವಾನಿನ. ಶಿವಾನಿ ಬೀಗ್ರೆ, ಥ್ಯಾಂಕ್ ಯು ಅಜ್ಜಿ. ನೀವು ಕೊಟ್ಟು ಉಡುಗೊರೆ ನನ್ನ ಮನ್ಸಿಗೆ ತುಂಬ ಹಾಗೆ ಮಾಡ್ತು. ಉಡುಗೊರೆ ಅಂತ ಯಾಕಮ್ಮ ಅಂತೀಯ? ಇದೆಲ್ಲ ನಿಂದೆ. ಈ ಆಸ್ತಿ ನಿಂದು, ಈ ಅಂತಸ್ತು ನಿಂದು, ಈ ಸಂಪತ್ತು ನಿಂದು, ಎಲ್ಲ ನಿಂದೆ ಅಮ್ಮ. ಅಮ್ಮ, ಒಳ್ಳೇದಾಗ್ಲಮ್ಮ. ನಿನ್ನ ಗಂಡನ ಆಶೀರ್ವಾದನೂ ತಗೊಳಮ್ಮ. ಅನ್ಕೊಂಡಿದ್ದೆಲ್ಲ ಆಗ್ಲಮ್ಮ. ಒಳ್ಳೇದಾಗ್ಲಿ.
ತ್ರಿಶೂಲ್, ಹೆಂಡ್ತಿನ ಮನೆಗೆ ಕರ್ಕೊಂಡು ಬಂದಮೇಲೆ ಅವಳು ಮನೆಯಲ್ಲೇ ಇದ್ದಾಳೆ, ಅವಳನ್ನ ಆಚೆ ಕರ್ಕೊಂಡು ಹೋಗ್ಬೇಕು, ಅವಳ ಜೊತೆ ಸುತ್ತಾಡಬೇಕು ಅಂತ ನಿನ್ನ ಮನ್ಸಿಗೆ ಅನ್ಸೋದೇ ಇಲ್ವೇನೋ? ಹೌದು ಕಣ, ಶಿವ ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಾ. ಬಾ ತ್ರಿಶೂಲ್, ಹೋಗಿ ಬರೋಣ. ಮತ್ತೆ ನಾವು ಅಯ್ಯೋ, ನೀವೇಕೆ ಅವರಿಬ್ರು ಮಧ್ಯೆ ಕಡ್ಡಿ ನಡೆಸ್ತೀರಾ? ತ್ರಿಶೂಲ್, ಹೋಗಿ ಬರೋಣ.